ಶ್ರೀಮದ್ ಅತನಿ ಮುರುಗೇಂದ್ರ ಶಿವಗುರು ಜನ್ಮನೆತ್ತದ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಪುಣ್ಯ ಭೂಮಿ ಅತನಿಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅತನಿ ಜಿಲ್ಲೆ ಹೋರಾಟಕ್ಕಾಗಿ ಇವತ್ತು ಪಕ್ಷಾತೀತ ಧರ್ಮಾತೀತ ಜಾತ್ಯತೀತವಾಗಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ದಲಿತ ಪರ ಕನ್ನಡ ಪರ ನಿವೃತ್ತ ಸೈನಿಕರು ರೈತ ಪರ ಸಂಘಟನೆಗಳಿರ್ಬೋದು ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಂಕೇತಿಕವಾಗಿ. ಅದಕ್ಕೆ ಮುಖ್ಯಮಂತ್ರಿಗಳು ಶಾಸಕರ ನೇತೃತ್ವದಲ್ಲಿ ನಾಳೆ 1 ಗಂಟೆಗೊಂದು ಸಂವಾದಕ್ಕಾಗಿ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಆ ಮೀಟಿಂಗ್ ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ನಮ್ಮದು ಏನು ವಿನಂತಿ ಅಂತಂದ್ರ ಅಥಣಿಯಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಕೊಟ್ಟಲ್ಗಿ ಕೆಲಸಂಗ ಅನಂತಪುರದಿಂದ 190 ಕಿಲೋಮೀಟರ್ 200 ಕಿಲೋಮೀಟರ್ ಆಗ್ತದೆ. ರೈತರಿಗೆ ತೊಂದರೆ ಆಗ್ತದೆ, ವ್ಯಾಪಾರಸ್ಥರಿಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕತ್ತದ. ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡುವುದರೊಂದಿಗೆ ಅಥಣಿ ಜಿಲ್ಲೆಯನ್ನು ಕೂಡ ಘೋಷಣೆ ಮಾಡಬೇಕು. ಇಲ್ಲವರ ಮುಂದಿನ ದಿನಗಳು ಯಾವ ರೀತಿ ಆಗ್ತದೆ ಅಂದ್ರೆ 10-20 ಸಾವಿರ ಅಲ್ಲ 50,000 ಜನರ ನೇತೃತ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಅಥಣಿ ಮಠ ಪಾದಯಾತ್ರೆ ಬೆಳಗಾವಿಯವರೆಗೆ ಪಾದಯಾತ್ರೆಯನ್ನು ಮಾಡಿ ಉಗ್ರವಾದಂತ ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಸಂಪೂರ್ಣ ಸೌಲಭ್ಯ ತಾಲೂಕಿದು ಕೋರ್ಟ್ ಇದೆ, ಎಲ್ಲ ಅಧಿಕಾರಿಗಳ ಕಟ್ಟಡಗಳಿದಾವೆ, ಮತ್ತಿಲ್ಲಿ 5-6 ಫ್ಯಾಕ್ಟರಿಗಳಿದಾವೆ. ಏನು ಬೇಕು ಆರ್ಥಿಕವಾಗಿ, ಭೌಗೋಳಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಸವಲತ್ತು ಬೇಕು ಅದೆಲ್ಲ ವಿಸ್ತರಣೆ ಸವಲತ್ತಿದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ಇದೇ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಿದ್ರೆ ಅದರ ಜೊತೆಗೆ ಅಥಣಿಯನ್ನು ಕೂಡ ಘೋಷಣೆ ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಅಥಣಿ ಶಾಸಕರು ಮತ್ತೆ ಕಾಗವಾಡ ಶಾಸಕರು ಯಾವುದೇ ರೀತಿ ಅಥಣಿ ಜಿಲ್ಲೆ ಮಾಡ್ಬೇಕಂದ್ರೆ ಯಾವುದೇ ರೀತಿ ಇನ್ನೂವರೆಗೂ ಧ್ವನಿಯನ್ನೇ ಎತ್ತಿಲ್ಲ. ಅಥಣಿ ಶಾಸಕರು ಧ್ವನಿಯನ್ನು ಎತ್ತಣ ಅಂತೇಳಿ ಎಲ್ಲ ಹೋರಾಟಗಾರಿಗೆ ಮಾತನ್ನು ಕೊಟ್ಟಿದ್ದಾರೆ. ರಾಜೀವ್ ಕಾಗೇರಿ ಕೂಡ ನಾನು ಎಚ್ಚರಿಕೆ ಕೊಡ್ತೀನಿ, ಚಿಕ್ಕೋಡಿ ಮಾಡ್ಕೋರಿ ಅಭ್ಯಂತರ ಇಲ್ಲ, ಆದ್ರೆ ಅಥಣಿ ಜಿಲ್ಲೆ ಮಾಡುವಾಗ ನಿಮ್ಮ ಬಲ ನಮ್ ಜೊತೆ ಇರಬೇಕು. ರಾಯಬಾಗ್ ಆಗಿರ್ಬೋದು, ಕುಡ್ಚಿ ಆಗಿರ್ಬೋದು, ತೆರಗಾ ಶಾಸಕರಾಗಿ ಸುತ್ತಲಿರ್ತಕ್ಕಂಥ ಎಲ್ಲಾ ಶಾಸಕರು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ನೀವು ಚಿಕ್ಕೋಡಿ ಮಾಡ್ಕೊಡ್ರಿ, ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಅಥಣಿ ಸವಲತ್ತನ್ನು ಹೊಂದಿರತಕ್ಕಂಥ ತಾಲೂಕದ ಇದಕ್ಕೆ ನೀವು ಬೆಂಬಲ ಕೊಡ್ಬೇಕು. ನೀವು ಚಿಕ್ಕೋಡಿ ಮಾಡ್ಕೊರಿ, ಅಥಣಿ ವಿರೋಧ ಮಾಡಿದ್ರಂತಂದ್ರೆ ಆ ರಾಜಕಾರಣಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು.